ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಎರಡನೆಯ ಪದ್ಯ ವಚನಗಳು ಅನ್ನುವಂಥದ್ದು ಬಸವಣ್ಣವರ ವಚನಗಳು ಮತ್ತು ಉರಿಲಿಂಗ ಪೆದ್ದಿಯವರ ವಚನಗಳನ್ನು ನಿಮಗೆ ಅಧ್ಯಯನದ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಮೊದಲನೆಯ ವಚನ ಬಸವಣ್ಣನವರದು, ಹಾಗಾಗಿ ಅವರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ಮೊದಲಿಗೆ ಚರ್ಚೆ ಮಾಡೋಣ. ಬಸವಣ್ಣನವರು ಭಕ್ತಿ ಭಂಡಾರಿ ಅಂತಲೇ ಖ್ಯಾತರಾಗಿದ್ದಂಥವರು. ಇವರು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ ಅಂಥೇಳಿ ನಾವಿಲ್ಲಿ ಬಿಂಬಿಸಬಹುದಾಗಿದೆ. ಇವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದಿರಾಜ ಹಾಗೂ ಮಾದಾಂಬೆ ದಂಪತಿಗಳ ಮಗನಾಗಿ ಜನಿಸ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇವರ ವಚನಗಳಲ್ಲಿ ಹೆಚ್ಚಾಗಿ ಭಕ್ತಿ, ಜ್ಞಾನ, ಮಾನವೀಯತೆ ಹಾಗೂ ವೈರಾಗ್ಯ ಪರವಾಗಿರ್ತಕ್ಕಂತಹ ವಚನಗಳೇ ಹೆಚ್ಚಾಗಿ ಕಂಡುಬರುವಂಥದ್ದು. ಮತ್ತು ಓದುಗರಿಗೂ ಕೂಡ ಇದು ತುಂಬ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಇದ್ದಂತಹ ವಚನಗಳೇ ಆಗಿದ್ವು. ಸುಲಭವಾದ, ಲಲಿತವಾದ, ಸರಳ ಭಾಷೆಯಿಂದ ಕೂಡಿರ್ತಕ್ಕಂತಹ ವಚನಗಳು ಅಂತ ನಾವಿಲ್ಲಿ ಹೇಳ್ಬೋದು. ಹೆಚ್ಚಾಗಿ ಸಾಮಾಜಿಕ ಕಾಳಜಿಯನ್ನು, ಸಾಮಾಜಿಕ ಸುಧಾರಣೆಯನ್ನು ಕೇಂದ್ರವಾಗಿಸ್ಕೊಂಡು ಇವರು ವಚನಗಳನ್ನು ರಚಿಸ್ತಾ ಇದ್ದರು ಅನ್ನುವಂಥದ್ದು. ಜೊತೆಗೆ ಜಾತಿ, ಕುಲ, ಲಿಂಗ ಭೇದಗಳಿಂದ ಹೊರತಾಗಿರುವಂತಹ ಸಮಾಜವನ್ನು ನಿರ್ಮಿಸಬೇಕು ಅನ್ನುವಂಥದ್ದೇ ಈ ವಚನಗಳ ಗುರಿಯಾಗಿಸ್ಕೊಂಡು ಬಸವಣ್ಣವರು ಈ ರಚನೆಗಳನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು. ಜನರ ಅಜ್ಞಾನ, ಕಂದಾಚಾರ, ಜಾತಿ ಸಂಕರಗಳನ್ನು ಕುರಿತು ಅವರ ವಚನಗಳು ಹೆಚ್ಚಾಗಿ ಚಿಂತನೆಗೆ ಒಳಪಟ್ಟಿರ್ತಕ್ಕಂಥದ್ದು. ಉಪದೇಶ, ವಿಡಂಬನೆ ಮುಂತಾದ ಗುಣಗಳನ್ನು ಅಲ್ಲಿ ಕಾಣಬಹುದಾಗಿದೆ. ಬಸವಣ್ಣ ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದಂತಹ ಮಹಾಪುರುಷರಾಗಿರುವಂಥದ್ದು. ಮಹಾಮನೆಯಲ್ಲಿ ವಿವಿಧ ವರ್ಗಗಳ ವಚನಕಾರರು ಒಂದೆಡೆ ಕಲೆಯುವಂತೆ ಮಾಡಿದಂತಹ ಕೀರ್ತಿಯು ಕೂಡ ಇವರಿಗೆ ಸಲ್ಲುತ್ತೆ. ಸಂಘಟನಾ ಶಕ್ತಿ ಹೇಗಿತ್ತು ಅವರಿಗೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿಯಾಗಿ ನಮಗೆ ಕಂಡುಬರುತ್ತೆ. ಜೊತೆಗೆ ಯುಗ ಪರಿವರ್ತನೆಗೆ ಶ್ರಮಿಸಿದಂತಹ ಸಂಕಲ್ಪ ಬಲವು ಕೂಡ ಅತ್ಯಂತ ಗಮನಾರ್ಹವಾದದ್ದು ಅನ್ನುವಂಥದ್ದು. ಮತ್ತು ಇವರ ವಚನಗಳಲ್ಲಿರುವಂತಹ ತತ್ವ ಇದೆಯಲ್ಲ, ಅದು ಸರ್ವಕಾಲಕ್ಕೂ ಕೂಡ ಸಲ್ಲುವಂಥದ್ದಾಗಿದೆ ಅನ್ನುವಂಥದ್ದು. ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾಗಿರುವಂತಹ ಮಾನವೀಯತೆ ಆಗಿರಬಹುದು, ಹೃದಯ ವೈಶಾಲ್ಯತೆ ಆಗಿರಬಹುದು, ಗೈರು ಹಾಜರಾದಾಗ ಅದು ನಮ್ಮ ವ್ಯಕ್ತಿತ್ವ, ನಮ್ಮ ನಡೆನುಡಿಗಳು ಭಗವಂತನಿಗೆ ಸಲ್ಲೋದಿಲ್ಲ ಅನ್ನುವಂಥದ್ದನ್ನು ಈ ಒಂದು ವಚನಗಳು ನಮಗೆ ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಭಕ್ತ ಶಿವಲಿಂಗದೊಂದಿಗೆ ಹೊಂದಬೇಕಾದಂತಹ ಸಾಮರಸ್ಯ ಹೇಗಿರಬೇಕು ಅನ್ನೋದನ್ನು ಕೂಡ ಈ ಒಂದು ವಚನಗಳು ನಮಗೆ ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡುತ್ತೆ. ಮೂಲದಲ್ಲಿ ಸತ್ವ ಇಲ್ಲದೆ ಇರತಕ್ಕಂತಹ ಕೇವಲ ತೋರಿಕೆಯ ಭಕ್ತಿ ಇದ್ದರೆ ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವರ ವಚನಗಳು ನಮಗೆ ಹೇಳುತ್ತೆ ನೋಡಿ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಅವರು. ಮಂಗನ ಕೈಯೊಳಗಿನ ಮಾಣಿಕ್ಯದ ಹಾಗೆ. ಅರ್ಥವಿಲ್ಲದ, ಸತ್ವವಿಲ್ಲದ ಭಕ್ತಿ ಮಂಗನ ಕೈಯಲ್ಲಿರುವ ಮಾಣಿಕ್ಯದ ಹಾಗೆ. ಮಂಗ ಏನು ಮಾಡುತ್ತೆ, ಯಾವ ಕ್ಷಣಕ್ಕೆ ಅನ್ನೋದು ಅದಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಅಂಥದ್ರ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟರೆ ಅದ್ರ ಬೆಲೆಗೆ ಅದಕ್ಕೆ ಗೊತ್ತಾಗೋದಿಲ್ಲಲ್ಲ. ಅದನ್ನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ ಇವರ ಒಂದು ವಚನಗಳಲ್ಲಿ. ನಮ್ಮನ್ನು ಕಾಯಬೇಕಾಗಿರುವಂಥವರೇ ನಮ್ಮನ್ನು ಕೊಲ್ಲೋದಕ್ಕೆ ಸಂಚು ಮಾಡಿದ್ರೆ ನಾವು ಯಾರಿಗೆ ರಕ್ಷಣೆಯನ್ನು ಕೊಡಿ ಅಂತ ಮೊರೆ ಹೋಗೋದು? ಹೌದಲ್ವಾ? ಅಂತಹದ್ದನ್ನು ನೋಡಿ ಇಲ್ಲಿ ಆ ವಚನಗಳಲ್ಲಿ ಓದುವಾಗಲೇ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಏನನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ವಚನಕಾರರು ಅಂತ. ಶಿವಪಥವನ್ನು ಅರಿಯುವ ಸಂಕಲ್ಪಬಲ ನಿಜವಾದ ಭಕ್ತನ ಮೂಲ ಗುಣವಾಗಿರಬೇಕು ಅನ್ನುವಂಥದ್ದನ್ನು ಈ ವಚನಗಳು ಪ್ರತಿಪಾದಿಸ್ತಾ ಇದ್ದಾವೆ. ಜೊತೆಗೆ ಅಸ್ವಸ್ಥ ವ್ಯಕ್ತಿ ಮತ್ತು ಅಸ್ವಸ್ಥ ಸಮಾಜದ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ ಆತ್ಮನಿಂದೆ, ಆತ್ಮಸ್ತುತಿ, ಆತ್ಮಹತ್ಯೆ, ಆತ್ಮರತಿ ಇತ್ಯಾದಿಗಳು. ಆತ್ಮವಿಮರ್ಶೆ ಅನ್ನುವಂಥದ್ದು ಆರೋಗ್ಯವಂತ ವ್ಯಕ್ತಿ ಮತ್ತು ಆರೋಗ್ಯವಂತ ಸಮಾಜಗಳ ಪ್ರತೀಕವಾಗಿರಬೇಕು, ಪ್ರತೀಕವಾಗಿರುತ್ತೆ.
ಬಸವಣ್ಣನವರ ವಚನಗಳಲ್ಲಿ ಇರುವಷ್ಟು ಆತ್ಮವಿಮರ್ಶೆ ಬಹುಶಃ ಮತ್ತೊಬ್ಬ ವಚನಕಾರರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆತ್ಮವಿಮರ್ಶೆ ಅನ್ನುವಂಥದ್ದು ವ್ಯಕ್ತಿತ್ವದ ವರ್ಧಮಾನಕ್ಕೆ ಪ್ರೇರಕವಾಗುವಂಥ ಒಂದು ಚೈತನ್ಯ ಶಕ್ತಿ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆತ್ಮವಿಮರ್ಶೆ ಮಾಡಿಕೊಂಡಾಗ ತಾನೇ ನಾವು ಎಷ್ಟು ಮಟ್ಟಿಗೆ ಸರಿ ಇದ್ದೀವಿ, ಅಥವಾ ನಾವು ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕಾಗಿತ್ತು, ಮಾಡಿರುವಂಥ ಕಾರ್ಯಗಳಲ್ಲಿ ತಪ್ಪಿದೆಯಾ, ಸರಿ ಇದೆಯಾ, ಅಥವಾ ಅದನ್ನ ತಿದ್ದುಕೊಂಡು ನಾವು ಮುಂದೆ ಹೋಗಬೇಕಾ, ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ವರ್ಧಮಾನಕ್ಕೆ ಬರುವುದಕ್ಕೆ ಆ ಒಂದು ಚೈತನ್ಯವನ್ನು ತುಂಬುತ್ತೆ ನಮಗೆ ಆತ್ಮವಿಮರ್ಶೆ ಅನ್ನೋದನ್ನು ಈ ಒಂದು ವಚನಗಳು ನಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ನಾನಿಲ್ಲಿ ಬಸವಣ್ಣನವರ ಒಂದು ವಚನ ಏನು ನಿಮಗೆ ಅಧ್ಯಯನದ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅದನ್ನು ಓದ್ತೀನಿ ಮೊದಲಿಗೆ. ಅದಾದಮೇಲೆ ಅದರ ತಾತ್ಪರ್ಯವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಮನ ಬೆರೆಸಿದ್ದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ ಅಶ್ರು ಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೋಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ. ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರನ್ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು. ಶಿವಪಥವನರಿಯದ ಅನ್ನಕ್ಕ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೇಯಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನೋಡಿ, ಇದರಲ್ಲಿ ತಾತ್ಪರ್ಯವನ್ನು ಹೆಚ್ಚಾಗಿ ಹೇಳೋ ಅಷ್ಟೇ ಇಲ್ಲ ಅಂತ ಅಂದ್ಕೊಳ್ತೀನಿ, ಭಾವಿಸ್ತೀನಿ ನಾನು. ಏಕೆಂದರೆ ಒಂದೊಂದು ಪದಗಳಲ್ಲಿಯೇ ಕೂಡ ಎಷ್ಟು ಅದ್ಭುತವಾಗಿರುವಂಥ, ತುಂಬ ಸರಳವಾಗಿ ಹೇಳೋ ಪ್ರಯತ್ನವನ್ನು ಈ ವಚನಗಳು ಮಾಡಿದೆ ಅಂತ ಹೇಳಿದ್ರೆ, ಮೊದಲನೇ ವಚನದಲ್ಲಿ ಮನುಷ್ಯ ಮನ ಬೆರೆಸಿದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ, ಅಥವಾ ನಾನು ದೇವರ ಮುಂದೆ ನಿಂತಿದ್ದೀನಿ ಅಂದರೆ ದೇವರಲ್ಲಿ ನಾನು ಏನು ಕೇಳ್ಕೊಳ್ಬೇಕು ಅನ್ನೋಂಥ ಆತ್ಮವಿಮರ್ಶೆ ಇರಬೇಕು. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಮನ ಬೆರೆಸಿದಲ್ಲಿ ಮನಸ್ಸು ಕರಗಬೇಕು, ತನು ಕರಗಬೇಕು. ಸ್ಪರ್ಶ ಆದಾಗ, ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಸ್ಪರ್ಶ ಆದಾಗ ಪುಳಕಗಳಾಗಬೇಕು, ರೋಮಾಂಚನ ಹೊರಹೊಮ್ಮಬೇಕಂತೆ. ಒಬ್ಬ ವ್ಯಕ್ತಿಯನ್ನು ಕಂಡಾಗ, ಅಥವಾ ಭಗವಂತನನ್ನು ನಾವು ಯಾರಾದರೂ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಕಂಡಾಗ ನಮ್ಮ ಕಣ್ಣುಗಳಲ್ಲಿ ಅಶ್ರು ಜಲ ಸುರಿಬೇಕಂತೆ. ನುಡಿವಲ್ಲಿ, ಮಾತಿನಲ್ಲಿ ಗದ್ಗದಂಗಳು ಹೊರಹೊಮ್ಮಬೇಕು. ಆಗ ಭಗವಂತ ನಮ್ಮನ್ನು ಮೆಚ್ಕೊಳ್ತಾನೆ, ನಮ್ಮ ಭಕ್ತಿಯನ್ನು ಮೆಚ್ಕೊಳ್ತಾನೆ. ಇದೇ ಅದರ ಚಿಹ್ನೆ. ಯಾರು ನಿಜವಾಗ್ಲೂ ಕೂಡ ಶಿವಭಕ್ತನಾಗಿರ್ತಾನೆ, ಅಥವಾ ಅವನ ಆರಾಧ್ಯ ದೈವಕ್ಕೆ ತನ್ನನ್ನೇ ತಾನು ಅರ್ಪಿಸ್ಕೊಂಡ್ಬಿಟ್ಟಿರ್ತಾನೆ, ಅವನ ವ್ಯಕ್ತಿತ್ವ ಹೇಗಿರಬೇಕು ಅಂತ ಹೇಳಿದ್ರೆ, ಬೇರೆಯವರ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಅನುಭವಿಸ್ಬೇಕಂತ. ಅಂದರೆ ಅಷ್ಟು ಹದವಾಗಿರಬೇಕು ನಮ್ಮ ವ್ಯಕ್ತಿತ್ವ ಅನ್ನೋದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಯಾವ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ ವಚನಗಳಲ್ಲಿ ಅನ್ನೋದನ್ನು ಈಸಿಯಾಗಿ ನಾನು ಹೇಳ್ತಾ ಹೋಗ್ತೀನಿ. ತುಂಬ ಸುಲಭವಾಗಿ ನಿಮ್ಗೆ ಆಲ್ಮೋಸ್ಟ್ ಓದುವಾಗಲೇ ಅರ್ಥ ಆಗುತ್ತೆ. ಅದು ಕೂಡ ಕೆಲವೊಂದನ್ನು ನಾನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಶಿವಭಕ್ತಿಯ ನಿರರ್ಥಕತೆಯನ್ನು ತಿಳಿಸ್ತಾ ಬಸವಣ್ಣವರು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಮನುಷ್ಯನ ಅಂತಃಕರಣದಲ್ಲಿ ಭಕ್ತಿ ಅನ್ನುವಂಥದ್ದು ನೆಲೆಸಬೇಕೇ ಹೊರತು ಡಾಂಬಿಕ ಭಕ್ತಿ ಆಗಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇ ವಚನದಲ್ಲಿ. ಕೇವಲ ಮನಸ್ಸನ್ನು ಬೆರೆಸಿದರೆ ಸಾಲದು, ಮನುಷ್ಯನಿಗೆ ಮನಸ್ಸಿನ ಜೊತೆಗೆ ದೇಹವನ್ನು ಕೂಡ ಕರಗಿಸ್ಬೇಕು ಅಂತ. ಅದೇ ಮನ ಬೆರೆತಾಗ ತನು ಕರಗಬೇಕು ಅಂತ ಹೇಳ್ತಾರೆ ಅವರು. ಕೇವಲ ಮನಸ್ಸನ್ನು ಬೆರೆಸಿದ್ರೆ ಸಾಲೋದಿಲ್ಲ, ಅದರ ಜೊತೆಗೆ ದೇಹವನ್ನು ಕೂಡ ಕರಗಿಸ್ಬೇಕು. ಒಬ್ಬರನ್ನೊಬ್ಬರು ಸ್ಪರ್ಶಿಸಿದಾಗ ರೋಮಾಂಚನ, ಪುಳಕ ಆಗಬೇಕು, ಹೊರಹೊಮ್ಮಬೇಕು
ಅನ್ನುವಂಥದ್ದು. ಮತ್ತೊಬ್ಬರನ್ನು ಕಂಡಾಗ ಆನಂದದಿಂದ ಕಣ್ಣೀರು ಸುರಿಬೇಕು. ಆನಂದದಿಂದ ಕಣ್ಣೀರು ಸುರಿಬೇಕು ಅಂದರೆ ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮ ಹಾಗೆ ಅನ್ನೋ ಭಾವನೆ ಇದ್ದರೆ ಮಾತ್ರ ಆನಂದ ಅನ್ನುವಂಥದ್ದು ಬರೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಮಾತನಾಡುವಂತಹ ಭಾಷೆ ಅತ್ಯಂತ ಮೃದು ಸ್ವಭಾವದಿಂದ ಕೂಡಿರಬೇಕು, ಬಂಧುತ್ವದಿಂದ ಕೂಡಿರಬೇಕು. ಇಲ್ಲದೇ ಇದ್ದರೆ ಕೂಡಲ ಸಂಗಮನ ನಿಜ ಭಕ್ತಿಯಾಗಿರೋದಿಲ್ಲ, ಅದು ಢಾಂಬಿಕ ಭಕ್ತಿಯಾಗಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮನುಷ್ಯನ ರಂಗದಲ್ಲಿ ನಿಜ ಭಕ್ತಿ ನೆಲೆಸಿರಬೇಕೇ ಹೊರತು ಢಾಂಬಿಕ ಭಕ್ತಿಯನ್ನು ಭಗವಂತ ಮೆಚ್ಚೋದಿಲ್ಲ, ಅದನ್ನ ಹೊಂದಲೂಬಾರ್ದು ಮನುಷ್ಯ ಅನ್ನೋದು ಬಸವಣ್ಣನವರ ವಾದ. ಇನ್ನು ಎರಡನೇ ಭಾಗಕ್ಕೆ ಬಂದರೆ, ಕೈಯಲ್ಲಿ ಹಣದ ರೇಖೆ ಇರುತ್ತೆ, ಆದರೆ ಆಯುಷ್ಯ ರೇಖೆ ಇರೋದಿಲ್ಲ. ಪ್ರಯೋಜನವೇನು? ಹಣ ತಗೊಂಡು ಏನು ಮಾಡ್ತೀರಿ ಅಂತ. ಮತ್ತು ಹೇಡಿಯಾದವನ ಕೈಯಲ್ಲಿ ಚಂದ್ರಾಯುಧ ಇದ್ದರೆ ಏನು ಪ್ರಯೋಜನ? ಅದು ವೀರನ ಕೈಯಲ್ಲಿರಬೇಕು ಚಂದ್ರಾಯುಧ. ಹೇಡಿಯ ಕೈಯಲ್ಲಿದ್ದರೆ ಅವನು ಯುದ್ಧ ಮಾಡ್ತಾನೆ, ಪ್ರಯೋಜನಕ್ಕೆ ಬರೋದಿಲ್ಲ. ಮತ್ತು ಮುಂದೆ ನೋಡಿ, ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಪ್ರಯೋಜನವಿಲ್ಲ. ಜೊತೆಗೆ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ. ಅದರ ಮಹತ್ವನೇ ಗೊತ್ತಿಲ್ಲ ಅಂದಮೇಲೆ ಅದನ್ನು ಅವ್ರ ಹತ್ರ ಅದಿದ್ದು ಏನು ಪ್ರಯೋಜನ ಅನ್ನೋದು. ಹಾಗೆಯೇ ಶಿವಭಕ್ತಿಯನ್ನೇ ಗೊತ್ತಿಲ್ಲದೆ, ಶಿವಪಥವನ್ನೇ ಅರಿದೇ ಇರೋ ಕೈಯಲ್ಲಿ ಲಿಂಗವಿದ್ದು ಫಲವೇನು? ನಿರರ್ಥಕ ಆಗುತ್ತೆ ಅದು ಅನ್ನುವುದು ಬಸವಣ್ಣನವರ ವಾದ. ಅಂದರೆ ಭಕ್ತಿಯ ಸಾರ್ಥಕತೆಯನ್ನು ಪಡಿಬೇಕಾದರೆ ಮನುಷ್ಯನಿಗೆ ಏಕಾಗ್ರತೆ ಇರಬೇಕು, ಶಿವಪಥವನ್ನು ಅರಿತು ನಡಿಬೇಕು ಅನ್ನುವುದು ಬಸವಣ್ಣನವರ ವಾದ. ಇನ್ನು 3ನೇ ವಚನಕ್ಕೆ ಹೋದರೆ ನೋಡಿ, ಅಲ್ಲಿ ಬಸವಣ್ಣವ್ರು ಏನು ಹೇಳ್ತಿದ್ದಾರೆ ಅಂಥೇಳಿ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಯಾರನ್ನು ರಕ್ಷಣೆ ಮಾಡಿ ನಮ್ಮನ್ನು ಅಂತ ಯಾರ ಹತ್ರ ಹೋಗ್ತೀವೋ ಅವರೇ ನಮ್ಮನ್ನು ಭಕ್ಷಕರಾದರೆ ನಾವು ಯಾರನ್ನ ಕಾಪಾಡಿ ಅಂತ ಕೇಳ್ಕೊಳ್ಳೋದು ಅನ್ನೋದು ಇದರ ಒಂದು ಒಳಾರ್ಥ ಅಂತ ಹೇಳಿ. ನೀರನ್ನು ತಡೆಯೋದಕ್ಕೆ ಏರಿಯನ್ನು ಕಟ್ಟಲಾಗುತ್ತೆ, ಆದರೆ ಏರಿನೇ ಬಂದು ನೀರನ್ನು ಕುಡಿದ್ರೆ ಅದ್ರ ಕಾವಲು ಯಾರಿರ್ತಾರೆ? ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ದ ಹಾಗೆ ಅನ್ನೋದಕ್ಕೆ ಈ ಥರದ ಒಂದು ಹೋಲಿಕೆಗಳನ್ನು ಹೇಳೋ ಪ್ರಯತ್ನವನ್ನು ಬಸವಣ್ಣವರ ವಚನಗಳಲ್ಲಿ ನಾವು ಕಾಣಬಹುದು. ತಾವೇ ಬೆಳೆಯನ್ನು ರಕ್ಷಿಸೋದಕ್ಕೆ ಬೆಳೆ ನಾಶವಾಗದಂತೆ ಬೇಲಿಯನ್ನು ಹಾಕಲಾಗುತ್ತೆ, ಆದರೆ ಬೇಲಿನೇ ಎದ್ದು ಹೊಲವನ್ನು ಮೇಯ್ದರೆ ಯಾರು ಕಾಪಾಡ್ತಾರೆ? ಹಾಗೆಯೇ ಹೆಣ್ಣು ಮಕ್ಕಳು ಮನೆಯಲ್ಲಿ ಸಂಪೂರ್ಣವಾದ ಜವಾಬ್ದಾರಿನ ಹೊತ್ಕೊಂಡಿರ್ತಾರಲ್ಲ, ಅವರೇ ತಮ್ಮ ಮನೆಯಲ್ಲಿ ತಾವೇ ಕಳ್ತನವನ್ನು ಮಾಡಿದ್ರೆ ಯಾರನ್ನು ನಂಬೋದು? ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ತಾಯಿಯ ಎದೆ ಹಾಲು ಮಗುವಿಗೆ ಅಮೃತಕ್ಕೆ ಸಮಾನ, ಹೌದಲ್ವಾ? ಆದರೆ ಆ ತಾಯಿಯ ಎದೆ ಹಾಲೇ ನಂಜಾದರೆ, ವಿಷವಾದರೆ ಮಗು ಹೇಗೆ ಬದುಕೋದಕ್ಕೆ ಸಾಧ್ಯ? ಯಾರಿಗೆ ಹೋಗಿ ನಾವು ದೂರನ್ನು ನೀಡೋದು? ನಮ್ಮನ್ನು ಕಾಪಾಡೋರೆ ನಮ್ಮನ್ನು ನಾಶ ಮಾಡುವ ಪರಿಸ್ಥಿತಿಯಲ್ಲಿ ಬಂದು ನಿಂತಾಗ ನಾವು ಯಾರಿಗೆ ಹೋಗಿ ಈ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈ ಬಸವಣ್ಣವರ ವಚನಗಳಲ್ಲಿ ಇರುವಂಥದ್ದು. ಅರ್ಥ ಏನಪ್ಪ ಅಂತ ಹೇಳಿದ್ರೆ, ರಕ್ಷಣೆ ಪಡೆಯುವುದು ನಮಗೆ ಅನಿವಾರ್ಯ. ಏಕೆಂದರೆ ನಾವು ಆ ಒಂದು ನೋಡಿ, ಮಗು ಹೇಗೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳುತ್ತೆ? ಅಮ್ಮ ತಾನೇ ರಕ್ಷಿಸಬೇಕು. ಆದರೆ ಆಕೆ ಕುಡಿಸುವಂತಹ ಅಮೃತಕ್ಕೆ ಸಮಾನವಾದ ಹಾಲೇ ನಂಜಾಯಿತು ಅಂದರೆ ಎಲ್ಲಿ ಹೋಗುತ್ತೆ ಮಗು? ಹಾಗಾಗಿ ರಕ್ಷಣೆ ಕೊಡಬೇಕಾದವರೇ ಕೊಲ್ಲೋದಕ್ಕೆ ಮುಂದಾದರೆ ನಮ್ಮ ಅಸಹಾಯಕತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನು ಹೇಳೋ ಪ್ರಯತ್ನ ಈ ಒಂದು ವಚನ ನಮಗೆ ಮಾಡ್ತಾ ಇದೆ. ಸೊ ಇದಿಷ್ಟು ಬಸವಣ್ಣನವರ ವಚನಗಳಲ್ಲಿ ಇರುವಂತಹ ಒಂದು ತಾತ್ಪರ್ಯ. ಮುಂದಿನ ಭಾಗದಲ್ಲಿ 2ನೆಯ ವಚನವನ್ನು ನೋಡೋಣ. ಮೊದಲಿಗೆ ಅವರ ವಚನಕಾರರ ಒಂದು ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡಿ ನಂತರದಲ್ಲಿ ವಚನವನ್ನು ಒಂದು ಸಾರಿ ಓದ್ತೀನಿ. ಅದಾದ ಮೇಲೆ ಅದರ ತಾತ್ಪರ್ಯವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.